ವೀಕ್ಷಕರೇ, ಸಿಂಪಲ್ ಆಗಿ ಇಂಗ್ಲಿಷ್ ಕಾರ್ಯಕ್ರಮದ 57ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಇಂಗ್ಲಿಷ್ ಬಿಟ್ಟು ಬೇರೆ ವಿಷಯ ನಿಮಗೆ ಸ್ವಲ್ಪ ತೋರಿಸಬೇಕು ಅಂತಿದ್ದೀನಿ. ಈ ಪ್ಲೆಕಾರ್ಡ್ ನೋಡಿ, ಇಲ್ಲಿ ಬರೆದಿರೋದು ದ ಬೆಸ್ಟ್ 6 ಡಾಕ್ಟರ್ಸ್ ಎನಿವೇರ್ ಆ್ಯಂಡ್ ನೋ ಒನ್ ಕ್ಯಾನ್ ಡಿನೈ ಇಟ್ ಆರ್. ನಮ್ಮ ಜೀವನ ಇನ್ನೂ ಉತ್ತಮವಾಗಿರಬೇಕು ಅನ್ನೋ ಆಲೋಚನೆ ನಮಗೆ ಇದ್ದರೆ ಬೆಸ್ಟ್ 6 ಡಾಕ್ಟರ್ಸ್ ನಮಗೆ ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದಾರೆ. ಅವ್ರು ಯಾರು ನೋಡ್ಕೊಳ್ಳಿ. ಸನ್ಶೈನ್, ವಾಟರ್, ರೆಸ್ಟ್, ಏರ್, ಎಕ್ಸಸೈಸ್ ಮತ್ತು ಡಯಟ್. ಹಾಗಂದರೆ ನಾವು ಚೆನ್ನಾಗಿ ಬಿಸಿಲಲ್ಲಿ ಓಡಾಡಿ ನಾವು ಚೆನ್ನಾಗಿ ಸನ್ಶೈನ್ನ ಸೋಕಿನ್ ಮಾಡಿಕೊಂಡ್ರೆ, ಹಾಗೂ ದಿನಕ್ಕೆ 8 ಗ್ಲಾಸ್ ನೀರು ಕುಡಿದ್ರೆ, ಮತ್ತು ಒಳ್ಳೆ ರೀತಿ ಚೆನ್ನಾಗಿ ರೆಸ್ಟ್ ಮಾಡಿದ್ರೆ, ಹಾಗೂ ನಾವು ಚೆನ್ನಾಗಿ ಉಸಿರಾಡಿದ್ರೆ, ಚೆನ್ನಾಗಿ ಎಕ್ಸಸೈಸ್ ಮಾಡಿದ್ರೆ, ಚೆನ್ನಾಗಿ ತಿಂದರೆ ಸಾಕು. ಅಷ್ಟು ಮಾಡಿಬಿಟ್ರೆ ನಮ್ಮ ಜೀವನ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ವೀಕ್ಷಕರೇ, ನಮಗೆ ಬೇಕಾಗಿರೋದೇನು? ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ನೀವು 8 ಗ್ಲಾಸ್ ನೀರು ದಿನ ಕುಡಿದ್ಬಿಟ್ರೆ ಎಷ್ಟೋ ಕಾಯಿಲೆಗಳು ನಿಮಗೆ ಬರೋದೇ ಇಲ್ಲ. ಬಟ್ ನಾವು ಮಾಡೋ ಒಂದು ತಪ್ಪು ಕೆಲಸ ಏನು ಹೇಳಿ? ನಾವು ದಿನ ಈ ಸಿಂಪಲ್ ವಿಷಯ ಮಾಡೋಕ್ಕೆ ಮರೆತು ಆಮೇಲೆ ಎಷ್ಟು ಒದ್ದಾಡಿದ್ರೂ ನಮ್ಮ ಹೆಲ್ತು ನಮ್ಮ ಕಂಟ್ರೋಲಿಗೆ ಬರಲ್ಲ. ಅದೇ ರೀತಿ ನಾವು ಎಷ್ಟೋ ವಿಷಯದ ಬಗ್ಗೆ ನಿದ್ದೆಗೆಡಿಸ್ಕೊಂಡು ನಾವು ಕಷ್ಟಪಟ್ಟು ಕೆಲಸ ಮಾಡಿ, ಇಲ್ಲಾಂದರೆ ಎಂಜಾಯ್ ಮಾಡೋಕ್ಕೆ ನಾವು ನಿದ್ದೆ ಕೆಟ್ಟು ನಾವು ದಿನ ವೇಸ್ಟ್ ಮಾಡ್ತೀವಿ. ಅವಾಗೇನಾಗತ್ತೆ? ಖಂಡಿತ ಅದು ನಮ್ಮ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ. ಅಷ್ಟೇ ಅಲ್ಲ, ಯು ಆರ್ ವಾಟ್ ಯು ಈಟ್ ಅಂತಾರೆ. ನಿಮ್ಮ ಹೋಲ್ ಬಾಡಿ ಇದೆಯಲ್ಲ, 35 ದಿನಕ್ಕೆ 60 ದಿನಕ್ಕೆ ನಿಮ್ಮ ಸ್ಕಿನ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ನಿಮ್ಮ ಹೊಟ್ಟೆಯ ಲೈನಿಂಗ್ ಇದೆಯಲ್ಲ, ಸ್ಟಮಕ್ ಲೈನಿಂಗ್, ಅದು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಎವ್ರಿ 35 ಡೇಸ್, ಎವ್ರಿ 60 ಡೇಸ್ ನಮ್ಮ ಬಾಡಿಯಲ್ಲಿ ಸಾಕಷ್ಟು ಆರ್ಗನ್ಸ್ ಮತ್ತೆ ಅದನ್ನೇ ರೀಕ್ರಿಯೇಟ್ ಮಾಡ್ಕೊಳತ್ತೆ. ಎಲ್ಲಿಂದ? ನಾವು ತಿನ್ನೋ ಪದಾರ್ಥದಿಂದ. ಸೊ ನಮ್ಮ ತಿನ್ನುವ ಹ್ಯಾಬಿಟ್ಸ್ ಬಗ್ಗೆ ನಾವು ಸ್ವಲ್ಪ ಕೇರ್ಫುಲ್ಲಾಗಿದ್ದರೆ ಖಂಡಿತ ಹೇಳ್ತೀನಿ, ನಾವು ಇನ್ನೂ ಚೆನ್ನಾಗಿ ಬದುಕ್ತೀವಿ. ನಾವು ದಿನ ತಿಂದಿದ್ದನ್ನು ಜೀರ್ಣ ಮಾಡ್ಕೋಬೇಕು ಅಲ್ವಾ? ನಾವು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಮಾಡಿ ನಮ್ಮ ಹೆಲ್ತ್ನ ಹೆಂಗೆ ಇಟ್ಕೋಬೇಕು ಹೇಳಿ? ಫ್ಲೆಕ್ಸಿಬಿಲಿಟಿ, ಸ್ಟ್ಯಾಮಿನಾ ಅದು ಚೆನ್ನಾಗಿರಬೇಕು. ನಮ್ಮ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರಬೇಕು. ನಾವು ಏನೇ ಕೆಲಸ ಆದರೂ ನಮ್ಮ ಕೆಲಸಗಳನ್ನ ನಾವು ಆರಾಮಾಗಿ ಮಾಡ್ಕೊಳ್ಳೋ ಹಂಗಿರಬೇಕು. ನಮ್ಮ ಸ್ಟ್ಯಾಮಿನಾ, ಎನರ್ಜಿ ಲೆವೆಲ್ ಚೆನ್ನಾಗಿರಬೇಕು. ಇದನ್ನು ನಾವು ಪಡೆಯೋದು ಹೇಗೆ? ಒಳ್ಳೆಯ ರೀತಿ ನಾವು ಎಕ್ಸಸೈಸ್ ಮಾಡ್ತಾ ಇದ್ದರೆ. ಸೊ ವೀಕ್ಷಕರೇ ನೋಡಿ, ಈ ವಿಷಯಗಳನ್ನ ನಾನು ಈ ಪಾಠದಲ್ಲಿ ಯಾಕೆ ತೋರಿಸ್ಕೊಡ್ತಾ ಇದ್ದೀನಿ ಅಂತೀರಾ? ತುಂಬ ಸಿಂಪಲ್. ದಿನನಿತ್ಯದ ಜೀವನದಲ್ಲಿ ನಾವು ಬರೀ ನೀರು ಕುಡಿದು, ಕರೆಕ್ಟಾಗಿ ನೀರು ಕುಡಿದು ಎಷ್ಟೋ ತೊಂದರೆಗಳನ್ನ ಕಮ್ಮಿ ಮಾಡ್ಕೋಬೋದು ಅಲ್ವಾ? ಅದೇ ಥರ ದಿನಕ್ಕೆ ಒಂದು ಹೆಜ್ಜೆ ಇಟ್ಟು ಇಂಗ್ಲಿಷ್, ಕಮ್ಯುನಿಕೇಷನ್, ಲ್ಯಾಂಗ್ವೇಜ್ ಹಾಗೂ ಪ್ರೊಫೆಷ್ನಲ್ ಬಿಹೇವಿಯರ್, ಹಾಗಂದರೆ ವೃತ್ತಿಪರ ನಡವಳಿಕೆ ಬಗ್ಗೆ ಒಂದು ವಿಷಯ ತಿಳ್ಕೊಳ್ಳಿ. ಇವತ್ತು ನೀವು ಪ್ರತಿದಿನ ಒಂದೊಂದು ಹೆಜ್ಜೆ ಇಟ್ಟರು ಬೇಗ ಒಂದು ಮಟ್ಟಕ್ಕೆ ಬರ್ತೀರಾ. ಮಜಾ ಏನಂದರೆ, ನಿಮಗೆ 80% ಇಂಗ್ಲಿಷ್ ಗೊತ್ತಿದೆ. ನಿಮ್ಮ ಮೈಂಡಲ್ಲಿ ನಿಮಗೆ 80% ಗೊತ್ತಿದೆ. ಯಾವ ರೀತಿ? ನಿಮಗೆ ಬೇರೆಯವ್ರು ಮಾತಾಡಿದ್ರೆ ಅರ್ಥ ಆಗತ್ತೆ. ಬಹಳ ಜನ ನಾನು ಹೇಳೋದು ಒಪ್ಕೊಳ್ತೀರಾ. ಹಳ್ಳೀಲಿ ಒಪ್ಕೊಳ್ತೀನಿ, ನಿಮಗೆ ಓದಿ ಬರೆದು ಅಭ್ಯಾಸ ಇಲ್ಲೇ ಇದ್ದಾಗ ಇದು ಕೂಡ ಕಷ್ಟ ಇರ್ಬೋದು. ಆದರೆ ಸಾಕಷ್ಟು ಜನ ಬೇರೆಯವ್ರು ಮಾತಾಡಿದ್ರೆ ಅರ್ಥ ಆಗತ್ತೆ. ನಿಮಗೆ ಶಾರ್ಟ್ ಸಿಂಪಲ್ ಸೆಂಟೆನ್ಸಸ್ ಮಾತಾಡೋಕ್ಕೆ ಬರುತ್ತೆ. ಯಾವ ಥರ? ನೀವು ಇಂಗ್ಲೀಷ್ನಲ್ಲಿ ಯಾರೋ ವಾಟ್ ಇಸ್ ದ ಟೈಮ್ ಅಂದರೆ ಹೇಳ್ಬಿಡ್ತೀರಾ, 12:40 ಅಂತೀರಾ. ಕರೆಕ್ಟ್? ಆ ಥರ ಆಗತ್ತೆ. ವಾಟ್ ಇಸ್ ಯುವರ್ ನೇಮ್ ಅಂದರೆ ರವಿ ಅಂತ ಹೇಳ್ತೀರಾ, ರಾಧಾ ಅಂತ ಹೇಳ್ತೀರಾ. ಹಾಗೂ ನಿಮ್ಮ ಮದರ್ ಟಂಗಲ್ಲಿ ಸಾಕಷ್ಟು ಪದಗಳು ನೀವು ಇಂಗ್ಲೀಷ್ನಲ್ಲೇ ಬಳಸ್ತೀರಾ. ನಾನು ಹೇಳ್ತೀನಲ್ಲ, ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ನ್ಯೂ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡಿಬಿಟ್ಟು ಬನ್ನಿ ಅಂತ ಹೇಳ್ತೀವಿ. ಇಲ್ಲಿ ಮಾಡಿಬಿಟ್ಟು ಬನ್ನಿ ಮಾತ್ರ ಕನ್ನಡ. ಬಸ್ನಲ್ಲಿ ಸ್ಕೂಲ್ಗೆ ಹೋಗಿ
ಲೈಬ್ರರಿಯನ್ಗೆ ಟೆಕ್ಸ್ಟ್ ಬುಕ್ ರಿಟರ್ನ್ ಮಾಡಿ ಆಟೋಲಿ ಬನ್ನಿ. ಈ ಥರ ಮಾತಾಡ್ತೀವಿ ನಾವು ಈಗಿನ ಕಾಲದಲ್ಲಿ ಅಲ್ವಾ. ಸೊ ಮದರ್ ಟಂಗಲ್ಲಿ 80% ನಾವು ಇಂಗ್ಲೀಷ್ ಪದಗಳನ್ನೇ ಉಪಯೋಗಿಸ್ತೀವಿ. ಹಾಗೂವೇ ನಮಗೆ ರೀಡಿಂಗ್ ಮತ್ತು ರೈಟಿಂಗ್ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇದೆ. ಕಷ್ಟ ಅನ್ನಿಸ್ತಿಲ್ಲ. ಬರೆಯೋಕ್ಕೆ ಮತ್ತು ಓದೋಕ್ಕೆ ಟೈಮ್ ಕೊಟ್ಟಾಗ ಜನ ಇನ್ನೂ ಚೆನ್ನಾಗಿ ಬರೀತಾರೆ ಅಲ್ವಾ. ನಿಮಗೆ ಮಾತಾಡೋಕ್ಕಿಂತ ನೀವು ಬರೆಯೋದು ಮತ್ತು ಓದೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇರ್ತೀರ. ಹಾಗಾದರೆ ಇಶ್ಯೂ ಏನು, ಟೆನ್ಷನ್ ಏನು? ಬರೀ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಫಿಯರ್ ಮತ್ತು ಹೆಸಿಟೇಷನ್. ನಿಮಗೆ ನಂಬಿಕೆ ಕಮ್ಮಿ ಇದೆ ನಿಮ್ಮ ಮೇಲೆ. ಅಯ್ಯೋ ಇಲ್ಲಪ್ಪ ನನಗಾಗಲ್ಲ ಅಂತ ಒಂದು ಯೋಚನೆ ಇದೆ. ಹಾಗೂವೇ ಹೆದರಿಕೆ ಮತ್ತು ಹಿಂಜರಿಕೆಯಿಂದ ನಿಮ್ಮ ಬಾಯಿ ಓಪನ್ ಆಗ್ತಿಲ್ಲ. ಯೋರ್ ಮೌತ್ ಇಸ್ ನಾಟ್ ಓಪನಿಂಗ್. ನಿಮ್ಮ ಮೈಂಡಲ್ಲಿ ನಿಮಗೆ ಇಷ್ಟು ನಾಲೆಜ್ ಇದ್ರೂ ನಿಮ್ಮ ಮೌತಲ್ಲಿ ನಿಮಗೆ ಇಂಗ್ಲೀಷ್ ಬರ್ತಾ ಇಲ್ಲ ಅಷ್ಟೇ. ಜಾಸ್ತಿ ಏನಿಲ್ಲ, ಕಷ್ಟ ಏನಿಲ್ಲ. 80% ಗೊತ್ತಿದೆ ನೋಡಿ. ಇಲ್ಲಿ ನಿಮಗೆ ನಿಮ್ಮ ಮೈಂಡಲ್ಲಿ 80% ಗೊತ್ತಿದೆ. ಒಂದು ಭಾಷೆ ಅಂದರೆ ಏನು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಶಾರ್ಟ್ ಸಿಂಪಲ್ ಸೆಂಟೆನ್ಸಸ್ ಮಾತಾಡೋಕ್ಕೆ ಬರುತ್ತೆ. ಮದರ್ ಟಂಗಲ್ಲಿ ನಾನು ಸಾಕಷ್ಟು ಇಂಗ್ಲೀಷ್ ಪದಗಳನ್ನ ಬಳಸ್ತೀನಿ. ಮತ್ತು ರೀಡಿಂಗ್ ಮತ್ತು ರೈಟಿಂಗ್ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂದರೆ 80% ಆ ಭಾಷೆ ನಿಮಗೆ ಬರುತ್ತೆ, ಯಾವುದೇ ಭಾಷೆ ಇರಲಿ. ಆದರೆ 20% ನಾವು ಮಾತಾಡೋದು. ಆದ್ರೂ ಈಗಿನ ಕಾಲದಲ್ಲಿ ನಾನು ಯಾವಾಗಲೂ ಹೇಳ್ತೀನಿ, ವಿ ಲಿವ್ ಇನ್ ಅ ವಿಜುವಲ್ ವರ್ಲ್ಡ್. ನಾವು ಈಗಿನ ಕಾಲದಲ್ಲಿ ಜಾಸ್ತಿ ಮಾತಿನಲ್ಲೇ ಬೇರೆಯವ್ರ ಜೊತೆ ಸಂಪರ್ಕ ಇಟ್ಕೊಳ್ಳೋದು. ನಾವು ವಿಜುವಲ್ ವರ್ಲ್ಡಲ್ಲಿ ಇದ್ರೂ ನಮ್ಮ ವರ್ಬಲ್ ಎಬಿಲಿಟಿ ಇದೆಯಲ್ಲ, ನಾವು ಮಾತಾಡೋದು ಅದು ಇಂಪಾರ್ಟೆಂಟ್. ಕರೆಕ್ಟ್? ಸೊ ವೀಕ್ಷಕರೇ, ನಾವು ಈಗಿನ ಕಾಲದಲ್ಲಿ ವಿಜುವಲ್ ಆಗಿದ್ರೂ ನಾವು ಈಗಿನ ಕಾಲದಲ್ಲಿ ವಿಜುವಲ್ ವರ್ಲ್ಡಲ್ಲಿದ್ದೀವಿ. ಅರ್ಥ ಏನು? ಬರೆಯೋದಕ್ಕೆ ಓದೋದಕ್ಕಿಂತ ಜಾಸ್ತಿ ಗಮನ ಇರೋದು ವಿಜುವಲ್. ವಿ ಲಿವ್ ಇನ್ ಅ ವಿಜುವಲ್ ವರ್ಲ್ಡ್. ಅರ್ಥ ಏನು? ನಾವು ಈಗಿನ ಕಾಲದಲ್ಲಿ ಬರೆಯೋದಕ್ಕಿಂತ ಜಾಸ್ತಿ, ಓದೋದಕ್ಕಿಂತ ಜಾಸ್ತಿ, ಬೇರೆಯವ್ರಿಗೆ ಲೆಟರ್ಸ್ ಬರೆಯೋದಕ್ಕಿಂತ ಜಾಸ್ತಿ ನಾವು ಡೈರೆಕ್ಟಾಗಿ ಮಾತಾಡಿ ನಮ್ಮ ಕೆಲಸಗಳನ್ನ ಮುಗಿಸ್ತೀವಿ. ಸೊ ವಿಜುವಲ್ ವರ್ಲ್ಡಲ್ಲಿದ್ರೂ ನಮ್ಮ ಮಾತಿಗೆ ಬೆಲೆ ಜಾಸ್ತಿ. ನಮ್ಮ ಬರವಣಿಗೆಗಿಂತ ನಮ್ಮ ಮಾತಿಗೆ ಬೆಲೆ ಜಾಸ್ತಿ. ಕರೆಕ್ಟ್? ಸೊ ನೀವು ಈಗಿನ ಕಾಲದ ಅನುಸಾರ ಚೆನ್ನಾಗಿ ಮಾತಾಡಿದ್ರೆ ಮಾತ್ರ, ನಿಮ್ಮ ಬಾಯನ್ನು ತೆಗೆದ್ರೆ ಮಾತ್ರ ನಿಮಗೆ ಇಂಗ್ಲೀಷ್ ಬರುತ್ತೆ ಅಂತ ಅರ್ಥ. ಎಷ್ಟೋ ಜನ ನೀವು ಇಂಗ್ಲೀಷ್ನಲ್ಲಿ ಎಕ್ಸಾಮ್ಸ್ ಬರೆದಿದ್ದೀರಾ, ಪಾಸ್ ಆಗಿದ್ದೀರಾ, SSLC, PUC ಆಗುವೆ ಡಿಗ್ರಿ ಕೂಡ ಪಡೆದಿದ್ದೀರಾ, ಆದರೆ ಮಾತಾಡೋಕ್ಕೆ ನಿಮಗೆ ಹಿಂಜರಿಕೆ. ಹಳೆ ಕಾಲದಲ್ಲಿ ನಾವು ಓದ್ತಾ ಇದ್ದಾಗ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅಂದರೆ ಅದರ ಅರ್ಥ ಏನು, ನಿಮಗೆ ಮಿನಿಮಮ್ ಇಂಗ್ಲೀಷ್ ಚೆನ್ನಾಗಿ ಬರ್ತಾ ಇತ್ತು ಅಂತ. ಬಟ್ ಈಗಿನ ಕಾಲದಲ್ಲಿ ನಾವು ಎಷ್ಟೋ ಜನ ಹಳ್ಳಿಗಳಲ್ಲಿ ಕಷ್ಟಪಟ್ಟು ಓದಿ ಮುಂದಕ್ಕೆ ಬರ್ತೀವಿ ಅಲ್ವಾ. ಸೊ ಈ ಕಾರಣದಿಂದ ನಮಗೆ ಇಂಗ್ಲೀಷ್ ಮಾತನಾಡಿ ಅಭ್ಯಾಸ ಇಲ್ಲದೆ ಇದ್ರೂ ನಾವು ಕಲ್ತಿರ್ತೀವಿ. ಇವಾಗ ನಿಮಗೆ ಒಳ್ಳೆ ರೀತಿ ಇಂಗ್ಲೀಷ್ ಕಲಿಸೋ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಸುವರ್ಣ TVಯಲ್ಲಿ. ಇದನ್ನು ಚೆನ್ನಾಗಿ ನಿಮ್ಮ ಅಡ್ವಾಂಟೇಜ್ಗೆ ಉಪಯೋಗಿಸೋಣ. ಇದು ಹೇಗೆ ತೋರಿಸ್ಕೊಡ್ತೀನಿ, ಬಟ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನಿಮಗೆ ಗೊತ್ತಿರೋ ಹಾಗೆ ನಾವು ಒಳ್ಳೆಯ ರೀತಿಯಲ್ಲಿ ದೊಡ್ಡ ವಾಕ್ಯಗಳ ರಚನೆ ಹೇಗೆ ಮಾಡೋದು ಕಲಿತಾ ಇದ್ದೀವಿ. ಬನ್ನಿ ಅದನ್ನು ಸ್ವಲ್ಪ ಗ್ರಾಮರ್ ಸೆಕ್ಷನ್ನಲ್ಲಿ ಮುಂದುವರಿಸೋಣ. ಸೊ ವೀಕ್ಷಕರೇ, ನಾನು ನಿಮಗೆ ಈ ಕ್ಯೂಬ್ ಇಟ್ಕೊಂಡು 5 ಫಾರ್ಮ್ಸ್ ಜೊತೆಗೆ ದೊಡ್ಡ ವಾಕ್ಯಗಳು ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೆ. ಉದಾಹರಣೆಗೆ ನಾನು ಹಿಂದಿನ 2 ಕ್ಲಾಸ್ನಲ್ಲಿ ಐ ಆಮ್ ಗೋಯಿಂಗ್ ಟು ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀನಿ ವಿತ್ ಮೈ ಮದರ್, ನಮ್ಮ ತಾಯಿಯ ಜೊತೆಗೆ ಹೋಗ್ತಾ ಇದ್ದೀನಿ. ಟು ಬೈ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಆಯಿಲ್, ಇಲ್ಲಾಂದರೆ ವೆಜಿಟೇಬಲ್ಸ್, ಫ್ರೂಟ್ಸ್, ಮಿಲ್ಕ್, ಗ್ರಾಸರೀಸ್ ಆ್ಯಂಡ್ ಆಯಿಲ್ ಅಂತ ದೊಡ್ಡದಾಗಿ ಹೇಳ್ಬೋದು ಅಲ್ವಾ. ಇದನ್ನು ತೋರಿಸ್ಕೊಟ್ಟಿದ್ದೀನಿ. ಮತ್ತು ನೆನ್ನೆ ಬೈ ಕೂಡ ಕಲ್ತಿದ್ದೀರಾ. ಬನ್ನಿ ಇವತ್ತು ಥ್ರೂ ಕಲಿಯೋಣ. ಸೊ ಇವತ್ತು ನಾನು ನಿಮಗೆ ಥ್ರೂ ತೋರಿಸ್ಕೊಡ್ತೀನಿ. ಥ್ರೂ ಅಂದರೆ ಇಂದ. ನೋಡಿ ವೀಕ್ಷಕರೇ, ನಾವು ನೆನ್ನೆ ಕಲ್ತಂಗೆ ಐ ಆಮ್ ಗೋಯಿಂಗ್ ಟು ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀನಿ ವಿತ್ ಮೈ ಮದರ್, ನನ್ನ ತಾಯಿಯ ಜೊತೆ. ಟು ಬೈ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಆಯಿಲ್, ನಾನು ವೆಜಿಟೇಬಲ್ಸ್, ಫ್ರೂಟ್ಸ್ ಮತ್ತು ಆಯಿಲ್ ಕೊಂಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ಬೈ ಬೈಕ್, ಬೈ ವಾಕ್, ನಾನು ಹೇಗೆ ಹೋಗ್ತಾ ಇದ್ದೀನಿ, ನಾನು ಬೈ ಬೈಕ್ ಹೋಗ್ತಾ ಇದ್ದೀನಿ, ಬೈ ವಾಕ್ ಹೋಗ್ತಾ ಇದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ದೀನಿ, ಬೈ ಟ್ಯಾಕ್ಸಿ ಹೋಗ್ತಾ ಇದ್ದೀನಿ. ಆ ಥರ ಇವತ್ತು ಅದನ್ನು ಎಕ್ಸ್ಟೆಂಡ್ ಮಾಡೋಣ ಥ್ರೂ ಅಂತ. ಥ್ರೂ ಅಂದರೆ ಅರ್ಥ ಏನು, ನಾನು
ವಾಕ್ಯದಲ್ಲಿ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಮಲ್ಲೇಶ್ವರಮಲ್ಲಿ ಇದ್ದೀನಿ. ಮಲ್ಲೇಶ್ವರಮಿಂದ ನಾನು ಜಯನಗರ್ಗೆ ಹೋಗ್ತಾ ಇದ್ದೀನಿ. ಹೇಗೆ ಹೋಗ್ತಾ ಇದ್ದೀನಿ? ಥ್ರೂ ವಿಧಾನಸೌಧ. ಇಲ್ಲ 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 ಬೇಡ, ನಾನು ಐ ವಿಲ್ ಗೋ ಥ್ರೂ ಮೆಜೆಸ್ಟಿಕ್. ನೋಡಿ, ಮೆಜೆಸ್ಟಿಕ್ಕಿಂದ ಹೋಗ್ತಾ ಇದ್ದೀನಿ. ಇಲ್ಲ ಇಲ್ಲ ಬೇಡ ಬೇಡ, ನಾವೊಂದು ಕೆಲಸ ಮಾಡ್ತೀನಿ, ಐ ವಿಲ್ ಗೋ ಥ್ರೂ ಮಾರ್ಕೆಟ್. ಅರ್ಥ ಆಗ್ತಿದೆಯಾ? ಇಲ್ಲಿ ನಾನು ತೋರಿಸ್ಕೊಡ್ತಿರೋ ರೀತಿ ಏನು, ಒಂದು ಪದಕ್ಕೆ ಹಲವಾರು ಅರ್ಥ ಇರುತ್ತೆ. ಸೊ ಒಂದು ಪದನ ಇನ್ನೂ ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ದಯವಿಟ್ಟು ಅದನ್ನು ಉಪಯೋಗಿಸೋ ವಾಕ್ಯದಲ್ಲಿ ಹಾಕಿ ಅದರ ಅರ್ಥ ಕಂಡುಹಿಡೀರಿ. ನೋಡಿ ಇಲ್ಲಿ, ಐ ಆಮ್ ಗೋಯಿಂಗ್ ಟು ಜಯನಗರ್ ಥ್ರೂ ಮೆಜೆಸ್ಟಿಕ್. ನೋಡಿ, ನಾನು ಜಯನಗರ್ಗೆ ಮೆಜೆಸ್ಟಿಕ್ ಇಂದ ಹೋಗ್ತಾ ಇದ್ದೀನಿ. ಕರೆಕ್ಟ್? ಐ ಆಮ್ ಗೋಯಿಂಗ್ ಟು ಮೈಸೂರ್ ಥ್ರೂ ರಾಮನಗರಂ. ಥ್ರೂ ರಾಮನಗರ. ಐ ಆಮ್ ಗೋಯಿಂಗ್ ಟು ಮೈಸೂರ್ ಥ್ರೂ ರಾಮನಗರ. ಟು ಮೈಸೂರು, ಇಲ್ಲಿ ಟು ಬರುತ್ತೆ. ಟು ಮೈಸೂರು, ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಇದು ಥ್ರೂ, ರಾಮನಗರದಿಂದ ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಮೈಸೂರ್ ಥ್ರೂ ರಾಮನಗರ. ಗೊತ್ತಾಗ್ತಾ ಇದೆಯಾ ವೀಕ್ಷಕರೇ? ಸೊ ಇಲ್ಲಿ ನಾವು ಉಪಯೋಗಿಸೋದೇನು ಹೇಳಿ, ಒಂದು ಜಾಗನ ನಾವು ರೀಚ್ ಮಾಡಬೇಕಾದ್ರೆ ನಾವು ಇನ್ನೊಂದು ಜಾಗದಿಂದ ಹೋಗ್ತಾ ಇದ್ದೀವಿ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಇದನ್ನು ಇನ್ನೊಂದು ಥರ ಉಪಯೋಗಿಸ್ತೀನಿ, ನೋಡ್ಕೊಳ್ಳಿ. ಐ ಸೆಂಟ್ ದ ಡಾಕ್ಯುಮೆಂಟ್ಸ್. ನಾನು ಡಾಕ್ಯುಮೆಂಟ್ಸ್ನ ಕಳಿಸಾಯಿತು. ಹೇಗೆ? ಥ್ರೂ ಮೇಲ್. ನಾನು ಮೇಲ್ ಮುಖಾಂತರ ಡಾಕ್ಯುಮೆಂಟ್ಸ್ನ ಕಾಪಿ ಮಾಡಿ ಕಳಿಸಿದ್ದೀನಿ. ಪ್ಲೀಸ್ ಚೆಕ್ ಯುವರ್ ಇಮೇಲ್. ಐ ಹ್ಯಾವ್ ಸೆಂಟ್ ಆಲ್ ದ ಡಾಕ್ಯುಮೆಂಟ್ಸ್ ಥ್ರೂ ಮೇಲ್. ನಾನು ಮೇಲ್ ಮುಖಾಂತರ ಕಳಿಸಿದ್ದೀನಿ. ನಾನು ಪಾರ್ಸಲ್ನ ಕಳಿಸಾಯ್ತಾಗಲೇ ನಿಮಗೆ. ಹೇಗೆ ಕಳಿಸಿದ್ರೆ? ನಾನು ಪಾರ್ಸಲ್ನ ಐ ಹ್ಯಾವ್ ಸೆಂಟ್ ಇಟ್ ಥ್ರೂ ಕೊರಿಯರ್. ನಾನು ಕೊರಿಯರ್ ಮುಖಾಂತರ ನಿಮಗೆ ಕಳಿಸಿದ್ದೀನಿ. ಪಾರ್ಸಲ್ ನಿಮಗೆ ರೀಚ್ ಆಗಿರಬೇಕಲ್ಲ. ಯು ಮಸ್ಟ್ ಹ್ಯಾವ್ ಕಲೆಕ್ಟೆಡ್ ದ ಪಾರ್ಸಲ್ ಬೈ ನೌ. ನೀವು ಈಗಾಗಲೇ ಪಾರ್ಸಲ್ನ ಕಲೆಕ್ಟ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಯಾಕೆ ಅಂದರೆ ಐ ಸೆಂಟ್ ಇಟ್ ಥ್ರೂ ಕೊರಿಯರ್. ನಮಗೆ ಇನ್ಫಾರ್ಮೇಷನ್ ಸಿಕ್ತು. ಹೇಗೆ? ಥ್ರೂ ದ ಇನ್ವಿಟೇಷನ್. ನಾವು ಇನ್ವಿಟೇಷನ್ ನೋಡಿದ್ವಲ್ಲ, ಥ್ರೂ ದ ಇನ್ವಿಟೇಷನ್, ಥ್ರೂ ದ ಇನ್ವೈಟ್ ಅಂತಾನೂ ಹೇಳ್ಬೋದು. ಥ್ರೂ ದ ಇನ್ವೈಟ್. ಐ ಕೇಮ್ ಟು ನೋ ಅಬೌಟ್ ಇಟ್ ಥ್ರೂ ದ ಇನ್ವೈಟ್ ಅಂತಾನೂ ಹೇಳ್ಬೋದು. ಇಲ್ಲಿ ನೋಡಿ, ಇನ್ವಿಟೇಷನ್ ಅನ್ನೋ ಬದಲು ಇನ್ವೈಟ್ ಅಂತ ಹೇಳ್ಬೋದು, ತಪ್ಪಿಲ್ಲ. ಆದರೆ ನಾವು ಕನ್ನಡದಲ್ಲಿ ಇನ್ನೊಂದು ವಿಷಯನ ಅಬ್ರಿವಿಯೇಟ್ ಮಾಡ್ತೀವಿ. ಅಬ್ರಿವಿಯೇಟ್ ಅಂದರೆ ಕಮ್ಮಿ ಪದಗಳನ್ನು ಉಪಯೋಗಿಸಿ ಆ ಪದನ ಚಿಕ್ಕದಾಗಿ ಹೇಳ್ತೀವಿ. ಉದಾಹರಣೆಗೆ, ನಾನು ಅಡ್ವರ್ಟೈಸ್ ನೋಡಿದೆ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಐ ಸಾ ದ ಅಡ್ವರ್ಟೈಸ್ ಅಂತೀವಿ. ಅದು ತಪ್ಪು. ಹಾಗೆ ಹೇಳಬೇಡಿ. ನಾವು ಇನ್ವಿಟೇಷನ್ನ ಇನ್ವೈಟ್ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಈಗಿನ ಕಾಲದಲ್ಲಿ ಅದು ಕರೆಕ್ಟ್. ಆದರೆ ಅಡ್ವರ್ಟೈಸ್ಮೆಂಟ್ನ ನಾನು ಅಡ್ವರ್ಟೈಸ್ ನೋಡಿದ್ನಲ್ಲ ಅಂತ ಹೇಳಬೇಡಿ. ಅದು ತಪ್ಪಾಗತ್ತೆ. ಸರಿಯಾ? ಸೊ ಇಲ್ಲಿ ನೋಡ್ಕೊಳ್ಳಿ, ಐ ವೆಂಟ್ ಟು ಮ್ಯಾಂಗ್ಳೂರ್. ನಾನು ಮಂಗಳೂರಿಗೆ ಹೋದೆ ಥ್ರೂ ಹಾಸನ್. ಇಲ್ಲಿ ಅರ್ಥ ಆಗ್ತಿದೆಯಾ ನಿಮಗೆ? ಇನ್ನೊಂದು ಪದಾನೂ ಉಪಯೋಗಿಸ್ಬೋದು. ಇಲ್ಲಿ ಎರಡು ಜಾಗಗಳು ಇರೋದ್ರಿಂದ ವಯಾ ಹಾಸನ್. ನೀವು ಐ ಸೆಂಟ್ ದ ಡಾಕ್ಯುಮೆಂಟ್ಸ್ ವಯಾ ಮೇಲ್ ಅಂತ ಹೇಳ್ಬೋದು. ಕರೆಕ್ಟ್? ಆದರೆ ವಯಾ ಮೇಲ್ ಅಂತ ಹೇಳೋಕ್ಕಿಂತ ಥ್ರೂ ಮೇಲ್ ಅಂತ ಹೇಳೋದು ಬೆಟರ್. ಕರೆಕ್ಟ್? ಐ ವೆಂಟ್ ಟು ಹೆಬ್ಬಾಳ್ ವಯಾ ಮೇಕ್ರಿ ಸರ್ಕಲ್. ನಾನು ಹೆಬ್ಬಾಳ್ಗೆ ಮೇಕ್ರಿ ಸರ್ಕಲ್ಲಿಂದ ಹೋದೆ. ಅದು ಕರೆಕ್ಟ್ ಆಗುತ್ತೆ. ಗೊತ್ತಾಗ್ತಾ ಇದೆಯಾ ವೀಕ್ಷಕರೇ? ನೋಡ್ಕೊಳ್ಳಿ, ಇಲ್ಲಿ ಥ್ರೂ ಅನ್ನೋ ಪದದ ಬಳಕೆ ಬಹಳ ಸಿಂಪಲ್. ನಾವು ಉಪಯೋಗಿಸಿ ಅಭ್ಯಾಸ ಮಾಡ್ಕೊಂಡಿದ್ದೀವಾಗಲೇ. ಒಂದು ಕೆಲಸ ಮಾಡಿರಿ, ನೀವು ಥ್ರೂ ಮೆಜೆಸ್ಟಿಕ್ ಬಂದುಬಿಡ್ರಿ ಅಂತ ನಾವು ಕನ್ನಡದಲ್ಲೂ ಹೇಳ್ತೀವಿ ಅಲ್ವಾ? ನೀವೊಂದು ಕೆಲಸ ಮಾಡಿ, ಥ್ರೂ ಹಾಸನ್ ಬಂದುಬಿಡಿ ಅಂತೀವಿ. ಆ ಕಾರಣದಿಂದ ನಮಗೆ ಥ್ರೂ ಅನ್ನೋ ಪದದ ಉಪಯೋಗ ಚೆನ್ನಾಗಿ ಗೊತ್ತಿದೆ. ಇದನ್ನು ಒಂದು ಸ್ವಲ್ಪ ಚೇಂಜ್ ಮಾಡ್ತೀನಿ. ನೋಡ್ಕೊಳ್ಳಿ ಇಲ್ಲಿ, ಫ್ರಮ್. ಐ ಆಮ್ ಕಮಿಂಗ್ ಟು ಬ್ಯಾಂಗ್ಳೂರ್ ಫ್ರಮ್ ಮೈಸೂರ್ ವಿತ್ ಮೈ ಮದರ್ ಇನ್ ಎ ಟ್ಯಾಕ್ಸಿ ಟುಮಾರೋ ಈವ್ನಿಂಗ್. ಗೊತ್ತಾಯ್ತಾ? ಇಲ್ಲಿ ನೋಡಿ, ನಾನು ವಿತ್ ಕೂಡ ಯೂಸ್ ಮಾಡಿದೆ. ಕರೆಕ್ಟ್? ಬೈ ಟ್ಯಾಕ್ಸಿ. ನೋಡ್ಕೊಂಡ್ರ? ಐ ಆಮ್ ಕಮಿಂಗ್ ಟು ಬ್ಯಾಂಗ್ಳೂರ್. ಕರೆಕ್ಟ್? ಐ ಆಮ್ ಕಮಿಂಗ್ ಟು ಬ್ಯಾಂಗ್ಳೂರ್ ಫ್ರಮ್ ಮೈಸೂರ್ ವಿತ್ ಮೈ ಮದರ್ ಬೈ ಟ್ಯಾಕ್ಸಿ. ಈ ದೊಡ್ಡ ವಾಕ್ಯ ಆಯ್ತಲ್ಲ, ಬರ್ಕೊಂಬಿಡಿ. ಇನ್ನೊಂದು ಸತಿ ಹೇಳ್ತೀನಿ. ಐ ಆಮ್ ಕಮಿಂಗ್ ಟು ಬ್ಯಾಂಗ್ಳೂರ್ ಫ್ರಮ್ ಮೈಸೂರ್
ವಿತ್ ಮೈ ಮದರ್ ಬೈ ಟ್ಯಾಕ್ಸಿ ಥ್ರೂ ಮಂಡ್ಯ. ನಾನು ಮಂಡ್ಯದಿಂದ ಬರ್ತೀನಿ. ನಾನು ಬೆಂಗಳೂರಿಗೆ ಮೈಸೂರಿನಿಂದ ಟ್ಯಾಕ್ಸಿಲಿ ನಮ್ಮ ತಾಯಿಯ ಜೊತೆ ಮಂಡ್ಯದಿಂದ ಬರ್ತೀನಿ. ಈ ಥರ ನೀವು ವಾಕ್ಯಗಳನ್ನ ರಚಿಸಬೇಕು. ನೋಡ್ಕೊಳ್ಳಿ, ಇಲ್ಲಿ ಫ್ರಮ್ ಇನ್ನೂ ಒಂದು 2-3 ಎಕ್ಸಾಂಪಲ್ ಕೊಡ್ತೀನಿ. ಹೀ ಈಸ್ ಕಮಿಂಗ್ ಫ್ರಮ್ ಬಾಂಬೆ. ಅವರು ಬಾಂಬೆಯಿಂದ ಬರ್ತಾ ಇದ್ದಾರೆ. ಶೀ ಈಸ್ ಕಮಿಂಗ್ ಫ್ರಮ್ ಅಮೇರಿಕಾ. ಅವಳು ಅಮೇರಿಕಾಯಿಂದ ಬರ್ತಾ ಇದ್ದಾಳೆ. ಗೊತ್ತಾಗ್ತಾ ಇದೆಯಾ? ಫ್ರಮ್ ಅಂದರೆ ಇಂದ, ತುಂಬ ಸಿಂಪಲ್. ನೋಡಿ ಇಲ್ಲಿ, ಐ ಆಮ್ ಕಮಿಂಗ್ ಫ್ರಮ್ ಮೆಜೆಸ್ಟಿಕ್. ಎಲ್ಲೋಗಿದ್ರಿ? ಅಯ್ಯೋ, ನಾನು ಮೆಜೆಸ್ಟಿಕ್ಕಿಂದ ಬರ್ತಾ ಇದ್ದೀನಪ್ಪ ಅಂತ ಹೇಳ್ತೀರಾ. ಐ ಆಮ್ ಕಮಿಂಗ್ ಫ್ರಮ್ ಮೆಜೆಸ್ಟಿಕ್. ಗೊತ್ತಾಯ್ತಾ? ಸೊ ಈ ಪಾಠನ ಮುಂದುವರ್ಸೋಣ, ಬಟ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನಾವು ಒಳ್ಳೆ ರೀತಿಯಲ್ಲಿ ಒಂದೊಂದು ಹೆಜ್ಜೆ ಇಟ್ಟು ಇಂಗ್ಲೀಷ್ನ ಕಲಿತಾ ಇದ್ದೀವಿ. ಬನ್ನಿ, ಇವತ್ತು ನಾವು ಥ್ರೂ ಮತ್ತು ಫ್ರಮ್ ಬಗ್ಗೆ ಸಾಕಷ್ಟು ಮಾಹಿತಿ ಪಡೆದಿದ್ದೀವಿ. 1-2 ಉದಾಹರಣೆನ ಕೊಟ್ಟಾಗ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಟ್ರೈನ್ ಈಗ ಒಂದು ಟನಲ್ ಒಳಗಡೆ ಹೋಗ್ತಾ ಇದೆ. ಕರೆಕ್ಟ್? ಟ್ರೈನ್ ಒಂದು ಟನಲ್ ಒಳಗಡೆ ಹೋಗ್ತಾ ಇದೆ. ಇದಕ್ಕೆ ನಾವೇನಂತೀವಿ? ಸಾಕಷ್ಟು ಜನ ದ ಟ್ರೈನ್ ವೆಂಟ್ ಇನ್ ದ ಟನಲ್ ಆ್ಯಂಡ್ ಕೇಮ್ ಔಟ್ ಅಂತ ಹೇಳ್ತಾರೆ ಅಲ್ವಾ? ದ ಟ್ರೈನ್ ವೆಂಟ್ ಇನ್ ದ ಟನಲ್ ಆ್ಯಂಡ್ ಕೇಮ್ ಔಟ್ ಅಂತ. ದಯವಿಟ್ಟು ಇನ್ಮೇಲಿಂದ ಈ ಥರ ಹೇಳಬೇಡಿ. ದ ಟ್ರೈನ್ ವೆಂಟ್ ಥ್ರೂ ದ ಟನಲ್. ಹೀ ಪುಷ್ಡ್ ಹಿಸ್ ವೇ ಥ್ರೂ ದ ಕ್ರೌಡ್. ಕ್ರೌಡ್ ಇದ್ರೂ ಅವರು ಮಧ್ಯ ನುಗ್ಕೊಂಡು ಬಂದ್ಬಿಟ್ರು. ಹೀ ಕೇಮ್ ಟು ನೋ ಥ್ರೂ ದ ಲೆಟರ್. ಅವರು ಲೆಟರ್ ನೋಡಿದಾಗ ಅವ್ರಿಗೆ ಈ ವಿಷಯ ತಿಳಿಯಿತು. ಆ ಅರ್ಥ ಬರುತ್ತೆ. ದ ಟ್ರೈನ್ ವೆಂಟ್ ಥ್ರೂ ದ ಟನಲ್. ದ ಟ್ರೈನ್ ವೆಂಟ್ ಇನ್ಸೈಡ್ ದ ಟನಲ್ ಆ್ಯಂಡ್ ಕೇಮ್ ಔಟ್ಸೈಡ್ ದ ಟನಲ್ ಅಂತ ಹೇಳಬೇಡಿ. ಇನ್ಸೈಡ್ ಹೋಗಿ, ಒಳಗಡೆ ಹೋಗಿ ಆಚೆ ಬಂತು ಅಂತ ಹೇಳಕ್ಕೆ ನಮಗೆ ಥ್ರೂ ಅನ್ನೋ ಪದ ಸಿಂಪಲ್ ಆಗಿ ತೋರಿಸ್ಕೊಡುತ್ತೆ. ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಈಗ ಇಂದಿನ ಟಿಪ್. ವೀಕ್ಷಕರೇ, ಈಗ ಇಂದಿನ ಟಿಪ್ ನೋಡಿ. ನೆನ್ನೆ ರಾತ್ರಿ ಅನ್ನೋದಕ್ಕೆ ಏನಂತೀವಿ? ನಾವು ಇಂಗ್ಲೀಷ್ನಲ್ಲಿ ಹೇಳಿದಾಗ ಎಸ್ಟರ್ಡೇ ನೈಟ್ ಅಂದರೆ ತಪ್ಪಾಗತ್ತೆ. ಯಾಕೆ ನೋಡ್ಕೊಳ್ಳಿ. ನೆನ್ನೆ ರಾತ್ರಿ ಅಂತ ನಾವು ಹೇಳಬೇಕಾದ್ರೆ ಎಸ್ಟರ್ಡೇ ನೈಟ್ ಅನ್ನಬಾರ್ದು, ಯಾಕಂದರೆ ಡೇ ಮತ್ತು ನೈಟ್ ಕ್ಲಾಶ್ ಆಗುತ್ತೆ. ಅದ್ರ ಬದಲು ನಾವು ನೆನ್ನೆ ರಾತ್ರಿ ಅನ್ನೋದನ್ನು ಲಾಸ್ಟ್ ನೈಟ್ ಅಂತ ಹೇಳಿದ್ರೆ ಉತ್ತಮ. ಸೊ ವೀಕ್ಷಕರೇ, ನಿಮ್ಗೀಗ ಅರ್ಥ ಆಗಿದೆ. ಎಸ್ಟರ್ಡೇ ನೈಟ್ ಅಂತ ಹೇಳಬಾರ್ದು, ಅದ್ರ ಬದಲು ಲಾಸ್ಟ್ ನೈಟ್ ಅಂದರೆ ಉತ್ತಮ. ಆದರೆ ನಾವು ಕೆಲವು ಕಡೆ ಪ್ರೀವಿಯಸ್ ನೈಟ್ ಅಂತ ಕೂಡ ಹೇಳ್ತೀವಿ. ಪ್ರೀವಿಯಸ್ ನೈಟ್ ಇದು ಎಲ್ಲಿ ಹೇಳ್ತೀವಿ ಅಂದರೆ, ನಾನೊಂದು ಉದಾಹರಣೆ ಕೊಡ್ತೀನಿ. ರಾಜೇಶ್ ನನಗೆ ಬಾಂಬೆ ಏರ್ಪೋರ್ಟಲ್ಲಿ ಸಿಕ್ಕಿದ್ದ 3 ವರ್ಷದ ಹಿಂದೆ. ಅದ್ರ ಹಿಂದಿನ ರಾತ್ರಿ ಅವನಿಗೆ ಮದುವೆ ಆಗಿತ್ತಂತೆ. ಐ ಮೆಟ್ ರಾಜೇಶ್ 3 years ago at Bombay airport. The previous night he had gotten married. ಇಲ್ಲ ಅಂದರೆ ಇನ್ನೂ ಚೆನ್ನಾಗಿ ಹೇಳಬೇಕು ಅಂದರೆ ಕಾಲನ ಕೊನೆಗೆ ಹಾಕೋಣ. He had gotten married the previous night. ಗೊತ್ತಾಗ್ತಾ ಇದೆಯಾ? ಅದರ ಹಿಂದಿನ ರಾತ್ರಿ ಅಂತ ಬರುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ ವೀಕ್ಷಕರೇ, ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೆನ್ನೆ ರಾತ್ರಿಗೆ ಲಾಸ್ಟ್ ನೈಟ್ ಅಂತೀವಿ. ಮೊನ್ನೆ ರಾತ್ರಿಗೆ ಏನಂತೀವಿ? 2 nights ago ಅಂತೀವಿ. ಇಲ್ಲ ಅಂದರೆ ನೈಟ್ ಬಿಫೋರ್ ಲಾಸ್ಟ್ ಬರ್ಕೊಂಬಿಡಿ. ನಾಳೆ ರಾತ್ರಿಗೆ ಟುಮಾರೋ ನೈಟ್, ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ನಾಡಿದ್ದು ರಾತ್ರಿಗೆ ಡೇ ಆಫ್ಟರ್ ಟುಮಾರೋ ನೈಟ್ ಅಲ್ಲ, ನೈಟ್ ಆಫ್ಟರ್ ಟುಮಾರೋ. ನಾಡಿದ್ದು ರಾತ್ರಿಗೆ 2 nights ಲೇಟರ್. ಹಾಗುವೆ ಇವತ್ತು ಬೆಳಗ್ಗೆ ದಿಸ್ ಮಾರ್ನಿಂಗ್, ಇವತ್ತು ಮಧ್ಯಾಹ್ನ ದಿಸ್ ಆಫ್ಟರ್ನೂನ್, ಇವತ್ತು ಸಂಜೆ ದಿಸ್ ಈವ್ನಿಂಗ್, ಇವತ್ತು ರಾತ್ರಿ ದಿಸ್ ನೈಟ್ ಅಲ್ಲ ಟು ನೈಟ್. ಇವತ್ತು ರಾತ್ರಿಗೆ ಟು ನೈಟ್ ಅಂತ ಹೇಳ್ತೀವಿ. ಕರೆಕ್ಟ್? ದಿಸ್ ನೈಟ್ ಅಂತ ಕೆಲವು ಕಡೆ ಉಪಯೋಗಿಸ್ತೀವಿ, ಆದರೆ ನಾವು ಜಾಸ್ತಿ ಐ ಆಮ್ ಗೋಯಿಂಗ್ ದೇರ್ ಟು ನೈಟ್ ಅಂತ ಹೇಳ್ತೀವಿ. ಸೊ ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸಾಕಷ್ಟು ಕಡೆ ನಾವು ಎಸ್ಟರ್ಡೇ ನೈಟು ಇಲ್ಲ ಅಂದರೆ ಡೇ ಬಿಫೋರ್ ಎಸ್ಟರ್ಡೇ ನೈಟ್ ಅಂತ ಹೇಳಿದಾಗ ನೈಟ್ ಮತ್ತು ಡೇ ಕ್ಲಾಶ್ ಆಗುತ್ತೆ, ಚೆನ್ನಾಗಿರಲ್ಲ. ಇದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಒಂದು 3-4 ಕ್ಲಾಸ್ ಹಿಂದೆ ಹೇಳಿದ್ದೆ. ಸೊ ವೀಕ್ಷಕರೇ, ಇವತ್ತಿನ ಇಂದಿನ ಟಿಪ್ಪನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮದಾಗತ್ತೆ. ವೀಕ್ಷಕರೇ, ನಾನು ನಿಮಗೆ ಹಿಂದಿನ ಕ್ಲಾಸ್ನಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ. ಪ್ರಶ್ನೆ ಏನಂದರೆ, ದಯವಿಟ್ಟು ಸ್ಮೋಕ್ ಮಾಡಬೇಡಿ ಅಂತ ಒಳ್ಳೆ ರೀತಿಯಲ್ಲಿ ನೋ, ನಾಟ್, ಡೋಂಟ್ ಅಥವಾ ನೆವರ್ ಪದಗಳನ್ನ ಉಪಯೋಗಿಸ್ದಲ್ಲೇ ಹೇಳಿ ಅಂತ ಪಕ್ಕಾ ಆನ್ಸರ್ಸ್ ಕೊಟ್ಟಿದ್ದೀರಾ. ವೆರಿ ಗುಡ್. ನೀವು ಕಳಿಸಿರೋದು ಕರೆಕ್ಟ್.
ಪ್ಲೀಸ್ ಅವಾಯ್ಡ್ ಸ್ಮೋಕಿಂಗ್. ಎಷ್ಟೋ ಜನ ರಿಫ್ರೇನ್ಸ್ ಫ್ರಮ್ ಸ್ಮೋಕಿಂಗ್ ಅನ್ನೋದನ್ನು ಬರೆಯೋಕ್ಕೆ ತಪ್ಪು ಮಾಡಿದ್ದಾರೆ. ಬರೀ ರಿಫ್ರೇನ್ ಸ್ಮೋಕಿಂಗ್ ಅಂತ ಬರೆದಿದ್ದಾರೆ. ರಿಫ್ರೇನ್ ಫ್ರಮ್ ಸ್ಮೋಕಿಂಗ್. ದಯವಿಟ್ಟು ನೀವು ಸ್ಮೋಕ್ ಮಾಡೋದನ್ನು ಅವಾಯ್ಡ್ ಮಾಡಿ ಅಂತಾನೆ ಹೇಳುತ್ತೆ. ನೀವು ನಿಮ್ಮನ್ನೇ ತಡ್ಕೊಳ್ಳಿ, ದಯವಿಟ್ಟು ಸ್ಮೋಕ್ ಮಾಡಬೇಡಿ ಅಂತ. ಇದಕ್ಕೆ ನಾವು ಪಾಸಿಟಿವ್ ನೆಗೆಟಿವಿಸಮ್ ಅಂತ ಹೇಳ್ತೀವಿ. ಹಾಗಂದ್ರೆ ಡೋಂಟ್ ಸ್ಮೋಕ್ ಅಂದರೆ ಪಾಸಿಟಿವ್ ಸೆಂಟೆನ್ಸ್, ಅದು ನೆಗೆಟಿವ್ ಪದ ಇದ್ರೂ ಇಟ್ ಇಸ್ ಪಾಸಿಟಿವ್ ನೆಗೆಟಿವಿಸಮ್ ಅಂತ. ಯಾಕೆ ಹೇಳಿ, ನಾವು ಡೋಂಟ್ ಅಂತ ಹೇಳಿದ್ರು ಒಂದು ಒಳ್ಳೆಯ ವಿಷಯನ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಗೊತ್ತಿದೆಯಾ ಆನ್ಸರ್? ಬಹಳ ಸಿಂಪಲ್ ವೀಕ್ಷಕರೇ. ನಾನು ಕನ್ನಡದಲ್ಲಿ ಹೇಳ್ತೀನಿ, ನೀವು ಇಂಗ್ಲೀಷ್ನಲ್ಲಿ ಅದನ್ನು ಬರೆದು ಕಳಿಸ್ಬೇಕು ಅಷ್ಟೇ. ಕನ್ನಡದಲ್ಲಿ ನಾನು ಹೇಳೋದು, ಟ್ರೈನು ಟನಲ್ ಒಳಗಡೆ ಹೋಗಿ ಆಚೆ ಬಂತು. ಇದನ್ನು ಇಂಗ್ಲೀಷ್ನಲ್ಲಿ ಬರೆದು ಕಳಿಸಿ. ಟ್ರೈನು ಟನಲ್ ಒಳಗಡೆ ಹೋಗಿ ಆಚೆ ಬಂತು. ಕರೆಕ್ಟ್. ಇದು ವೆಂಟ್ ಇನ್ಸೈಡ್ ಆ್ಯಂಡ್ ಕೇಮ್ ಔಟ್ಸೈಡ್ ಅಂತ ಎಲ್ಲ ಬರಿಬಾರ್ದು. ಬೇರೆ ಒಂದು ಪದಾನ ತೋರಿಸ್ಕೊಟ್ಟಿದ್ದೀನಿ, ಏನು ಯೋಚನೆ ಮಾಡಿ ಕಳಿಸಿ. ಇದೇ ರೀತಿ ನಮ್ಮ ಜೊತೆ ಪ್ರತಿದಿನ ಒಂದೊಂದು ಹೆಜ್ಜೆ ಇಟ್ಟು ನೀವು ಇಂಗ್ಲೀಷ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಖಂಡಿತ ನೀವು ಸಖತ್ ಇಂಗ್ಲೀಷ್ ಮಾತಾಡ್ತೀರಾ. ದಯವಿಟ್ಟು ನೀವು ಇವತ್ತಿನ ಎಪಿಸೋಡ್ನ ಕೂಡ ಈಗಲೇ ಯೂಟ್ಯೂಬಲ್ಲಿ ನೋಡ್ಬೋದು. ಇನ್ಮೇಲಿಂದ ನಿಮಗೆ ಯಾವುದೇ ಎಪಿಸೋಡ್ ಮಿಸ್ ಆದ್ರೂ ಆರಾಮಾಗಿ youtube.com ನೀವು ಟೈಪ್ ಮಾಡಿ, ಇಂಟರ್ನೆಟ್ಟಲ್ಲಿ ಸುವರ್ಣ ಅಂತ ಟೈಪ್ ಮಾಡಿದ್ರೆ ಸಾಕು, ನಿಮಗೆ ಸುವರ್ಣ ವಾಹಿನಿಯ ಎಲ್ಲ ಕಾರ್ಯಕ್ರಮಗಳು ಸಿಗತ್ತೆ. ಸಿಂಪಲ್ಲಾಗಿ ಇಂಗ್ಲೀಷ್ ಚೆನ್ನಾಗಿ ನೋಡಿ ಅಭ್ಯಾಸ ಮಾಡಿಕೊಂಡು ಪರ್ಫೆಕ್ಟಾಗಿ ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನ ಖಂಡಿತ ನಮಗೆ ಕಳಿಸಿ. ಟಿಲ್ ದ ನೆಕ್ಸ್ಟ್ ಕ್ಲಾಸ್, ಹ್ಯಾವ್ ಅ ನೈಸ್ ಟೈಮ್.